ಸ್ನೇಹಿತರೆ, ನಾನು ಎಸ್ ಲೋಕೇಶ್, ಹೊಸರಾಮನಹಳ್ಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ನಾನು JDS ಪಕ್ಷದ ಮುಖಂಡ. ಈಗ ಪ್ರಸ್ತುತದಲ್ಲಿ ಇಡೀ ಭಾರತ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕೆಲವು ವಿಚಾರಗಳನ್ನು ಸಾರ್ವಜನಿಕರೊಂದಿಗೆ ಮಾತಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಬಂದಿದ್ದೀನಿ. ಸ್ನೇಹಿತರೆ, ಈಗಾಗಲೇ ಚುನಾವಣೆ ಪ್ರಚಾರ ಜೋರಾಗಿ ನಡೀತಾ ಇದೆ. ಈ ಚುನಾವಣಾ ಪ್ರಚಾರದ ಸಮಯದಲ್ಲಿ ಹಲವಾರು ವಿಷಯಗಳು ಪ್ರಸ್ತಾಪ ಆಗ್ತಾ ಇದ್ದಾವೆ. ಅದರಲ್ಲಿ ನಾನು ಹೇಳಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ, ಈ ಕಾಂಗ್ರೆಸ್ ಮತ್ತು BJP ಎರಡೂ ಕೂಡ ಇವತ್ತು ಪ್ರಬಲವಾಗಿ ಈ ದೇಶದಲ್ಲಿ ಹೋರಾಟಕ್ಕೆ ನಿಂತಿವೆ. ಅದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಂದರೆ ರಾಜ್ಯಕ್ಕೆ ಸೀಮಿತವಾಗಿ JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷ ಮೈತ್ರಿಯಾಗಿದೆ. ಇವರಿಬ್ಬರ ಮೈತ್ರಿಯಲ್ಲಿ 28 ಅಭ್ಯರ್ಥಿಗಳು ಕೂಡ ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅದರಲ್ಲಿ ಈ ಹಳೆ ಮೈಸೂರು ಪ್ರಾಂತ್ಯದ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ಮಾತಾಡಲಿಕ್ಕೆ ಬಂದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬಯಸ್ತೇನೆ. ಈ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಕೆಲವು ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಮಹಿಳೆಯರನ್ನು, ದಲಿತರನ್ನು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲವು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮಹಿಳೆಯರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಯಾವ ರೀತಿ ದಿಕ್ಕು ತಪ್ಪಿಸೋದು ಅಂತ ಹೇಳಿದ್ರೆ, ಮಹಿಳೆಯರಿಗೆ ಒಂದು ವರ್ಷಕ್ಕೆ 1,00,000 ರೂಪಾಯಿಗಳನ್ನು ನಿಮಗೆ ಕೊಡ್ತೀವಿ ಅಂತೇಳಿ ಹಳ್ಳಿಗಳಿಗೆ ಹೋಗಿ ಮನೆಗೆ ಹೋಗಿ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಅವ್ರ ಹತ್ರ ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡೋದು, ರೇಷನ್ ಕಾರ್ಡ್ ಕಲೆಕ್ಟ್ ಮಾಡೋದು, ವೋಟರ್ ID ಕಲೆಕ್ಟ್ ಮಾಡೋದು, ಇವೆಲ್ಲವನ್ನು ಕಲೆಕ್ಟ್ ಮಾಡಿ ಒಂದು ಬುಕ್ಕಿಗೆ ಅವರ ಅಡ್ರೆಸ್ಸು, ಅವರ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡ್ಕೊಂಡು ಅವ್ರ ಫೋನ್ ನಂಬರ್ ತಗೊಂಡು ಅವ್ರಿಗೆ ದಿಕ್ಕು ತಪ್ಪಿಸ್ತಾ ಇರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಾನು ಮಹಿಳೆಯರಿಗೆ ಒಂದು ಕಿವಿಮಾತನ್ನು ಹೇಳಿಕೆ ಬಯಸ್ತೀನಿ. ಈ ದೇಶದಲ್ಲಿ ಬಜೆಟ್ ಮಂಡನೆ ಮಾಡಿದಾಗ ಅಲ್ಲಿರ್ತಕ್ಕಂಥದ್ದೇ 48 ಲಕ್ಷ ಕೋಟಿ. ಆದರೆ ಇವ್ರು ಹೇಳ್ತಾ ಇದ್ದಾರೆ ಒಬ್ಬ ಮಹಿಳೆಗೆ 1 ಲಕ್ಷ ವರ್ಷಕ್ಕೆ. ಈ ರೀತಿ ಕೊಟ್ಕೊಂಡು ಹೋದರೆ ಈ ದೇಶದಲ್ಲಿ 68 ಲಕ್ಷ ಕೋಟಿಗಳು ಹಣ ಬೇಕಾಗ್ತದೆ. ಇದು ಸುಳ್ಳು ಆಶ್ವಾಸನೆ. ದಯಮಾಡಿ ಮಹಿಳೆಯರು ಈ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಮಾತಿಗೆ ಮನ್ನಣೆ ಕೊಡಬೇಡಿ. ಅವರು ಗ್ಯಾರಂಟಿ ಕಾರ್ಡ್ ಇಟ್ಕೊಂಡು ನಿಮ್ಮ ಹತ್ರ ವೋಟ್ ಹಾಕಿಸ್ಕೊಂಡು ನಿಮಗೆ ಮೋಸ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ದಯಮಾಡಿ ಅವಕಾಶ ಕೊಡಬೇಡಿ. ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಕ್ಕಂಥದ್ದು 100ಕ್ಕೆ 100 ಸುಳ್ಳು. ಏನಿದ್ರು ಮೋದಿ ಸರ್ಕಾರವೇ ಅಧಿಕಾರಕ್ಕೆ ಬರ್ತಕ್ಕಂಥದ್ದು. ಹಾಗಾಗಿ ದಯಮಾಡಿ ಅವರನ್ನು ನೀವು ನಂಬೇಡಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಈ ಒಂದು ಕೆಲಸವನ್ನು ನಾನು ಖಂಡಿಸ್ತೀನಿ. ಜೊತೆಗೆ ಈ ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸಲೇಬೇಕು. ಅದರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೈಸೂರು ರಾಜವಂಶಸ್ಥರ ಒಂದು ಅರಸರ ಕೊಡುಗೆಗಳು ಏನಿದೆ ಅದ್ರ ಬಗ್ಗೆ ಮಾತಾಡಬೇಕಾಗ್ತದೆ. ಮೈಸೂರು ಅರಸರು ಅವತ್ತು ರಾಜ ಸಂಸ್ಥಾನದಲ್ಲಿ ಇದ್ದಾಗ ಅವತ್ತು ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಕೃಷ್ಣರಾಜ ಸಾಗರ ಅಣೆಕಟ್ಟೆಯನ್ನು ಕಟ್ಟಿದ್ರು. ಕನ್ನಂಬಾಡಿ ಅಣೆಕಟ್ಟೆಯನ್ನು ಕಟ್ಟಿದ್ರಿಂದ ಇಡೀ ಮಂಡ್ಯ ಜಿಲ್ಲೆ ರೈತರಿಗೆ, ಮೈಸೂರು ಜಿಲ್ಲೆ ರೈತರಿಗೆ ನೀರಾವರಿಗೆ ಅನುಕೂಲ ಆಗಿತ್ತು. ಹಲವಾರು ಕಾಲುವೆಗಳನ್ನು ನಮ್ಮ ಮಹಾರಾಜರ ಕಾಲದಲ್ಲಿ ಕಾಲುವೆಗಳನ್ನು ತೋಡಿ ಕಟ್ಟೆಗಳನ್ನು ಕಟ್ಟಿ ಅಲ್ಲಿಂದ ನೀರನ್ನು ಹರಿಸಿದ್ರು. ಬಳದಂಡೆ, ಎಡದಂಡೆ, ಚಾಮರಾಜ ಬಲದಂಡೆ, ಚಾಮರಾಜ ಎಡದಂಡೆ, ಈ ರೀತಿ ಕಾಲುವೆಗಳನ್ನು ಹರಿಸಿ ಇವತ್ತು ಸಾವಿರಾರು ಎಕರೆ ಜಮೀನಿಗೆ ಭತ್ತ ಬೆಳೀತಕ್ಕಂಥದ್ದು, ಕಬ್ಬು ಬೆಳೀತಕ್ಕಂಥದ್ದು, ರಾಗಿ ಜೋಳ ಬೆಳೀತಕ್ಕಂಥವೆಲ್ಲ ವ್ಯವಸ್ಥೆ ಆಗಿದೆ. ಹಾಗಾಗಿ ಮೈಸೂರು ಮಹಾರಾಜರ ವಿಶೇಷವಾದ ಮೊದಲನೇ ಕೊಡುಗೆ KRS ಡ್ಯಾಮ್. ಜೊತೆಗೆ ಅಷ್ಟೇ ಅಲ್ಲ, ಮೈಸೂರು ಭಾಗದ ಇನ್ನೂ ಒಂದು KRS ಡ್ಯಾಮ್ನ ಕಟ್ಟಬೇಕಾದಾಗ ಅದರದ್ದು ಒಂದು ಹಿನ್ನೆಲೆ ಇದೆ, ಒಂದು ಕತೆ ಇದೆ. ಮೈಸೂರು ಅರಸರು ಅವತ್ತು ಕೃಷ್ಣರಾಜ ಸಾಗರ ಡ್ಯಾಮನ್ನು ಕಟ್ಟುವಾಗ ಒಂದು ಕೆಲಸ ನಡೀತು. ಏನು ಕೆಲಸಪ್ಪ ಅಂತ ಹೇಳಿದ್ರೆ, ಹಣಕಾಸಿನ ಕೊರತೆ ಬಂದಾಗ ಅವತ್ತಿನ ಆ ಒಂದು ಡ್ಯಾಮ್ನ ಉಸ್ತುವಾರಿ ವಹಿಸ್ಕೊಂಡಿದ್ದಂತಹ ಮೈಸೂರು ನಮ್ಮ ದಿವಾನರಾದಂತಹ ಸನ್ಮಾನ್ಯ ಶ್ರೀ ವಿಶ್ವೇಶ್ವರಯ್ಯನವರು ಡ್ಯಾಮ್ನ ಉಸ್ತುವಾರಿ ವಹಿಸ್ಕೊಂಡು ಅವರೇ ಕಟ್ಟಿಸ್ತಿದ್ದು. ಆ ಸಂದರ್ಭದಲ್ಲಿ ಹಣಕಾಸಿನ ಕೊರತೆ ಬರ್ತದೆ. ಆಗ ಅವರು ಮಹಾರಾಣಿ ಹತ್ರ ಹೋಗಿ, ಮಹಾರಾಜರೇ, ಹಣಕಾಸಿನ ಕೊರತೆ ಇದೆ, ಕಟ್ಟಡ ಅರ್ಧಂಬರ್ಧ ಆಗಿದೆ, ಏನು ಮಾಡೋಣ ಈಗ ಅಂತೇಳಿ ಪ್ರಸ್ತಾಪ ಮಾಡಿದಾಗ ಮಹಾರಾಣಿಯವರು ಒಳಗಿದ್ದ ಚಿನ್ನವನ್ನು ತಂದು
ದಿವಾನ್ರೇ ತಗೊಂಡೋಗಿ ಈ ಚಿನ್ನವನ್ನು ಅಡವಿಟ್ಟು ಹಣ ತಗೊಬನ್ನಿ, ಜೊತೆಗಷ್ಟೇ ಎಲ್ಲ ಭೂಮಿಯನ್ನು ಅಡ ಇಡಿ, ಭೂಮಿಯನ್ನು ಅಡವಿಟ್ಟು ನಮ್ಮ ಸಂಸ್ಥಾನದ ಭೂಮಿಯನ್ನು ಅಡ ಇಟ್ಟು ನೀವು ಹಣ ತಂದು ಕಟ್ಟಡವನ್ನು ಮುಗಿಸಿ ಕೃಷ್ಣರಾಜ ಸಾಗರ ಅಣೆಕಟ್ಟೆಯನ್ನು ಉದ್ಘಾಟನೆ ಮಾಡಿಸಿ ಅಂತೇಳಿ ಅವತ್ತು ಅಷ್ಟೊಂದು ರೈತರ ಪರ ಕಾಳಜಿಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ಮೈಸೂರಿನ ಮಹಾರಾಜರ ಮತ್ತೊಂದು ವಿಶೇಷವಾದ ಕೊಡುಗೆ ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು ವಿಶ್ವವಿದ್ಯಾನಿಲಯ ಇರಲಿಲ್ಲ ಅಂತ ಹೇಳಿದ್ರೆ ನಾವೆಲ್ಲ ಗ್ರ್ಯಾಜುಯೇಟ್ಸ್ಗಳಾಗತ್ತೆ ಆಗಾಗೇ ಇರಲಿಲ್ಲ. ಮೈಸೂರಿನಲ್ಲಿರ್ತಕ್ಕಂಥ ವಿಶ್ವವಿದ್ಯಾನಿಲಯಕ್ಕೆ 850 ಎಕರೆ ಜಮೀನನ್ನು ಕೊಟ್ಟು ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯ ಇವತ್ತು ಕೂಡ ಪ್ರಸ್ತುತ ಅವ್ರು ಕಟ್ಟಿರೋ ಕಟ್ಟಡಗಳಲ್ಲೇ ಮುಂದುವರಿತಾ ಇದೆ. ಕ್ರಾಫರ್ಡ್ ಹಾಲ್ ಮೈಸೂರು ವಿಶ್ವವಿದ್ಯಾನಿಲಯದ ಹೆಡ್ ಕ್ವಾರ್ಟ್ರು, ಇದು ಮಹಾರಾಜರ ಕಾಲದಲ್ಲಿ ಕಟ್ಟಿದ್ದು. ಮಹಾರಾಜ ಕಾಲೇಜು, ಯುವರಾಜ ಕಾಲೇಜು, ಮಹಾರಾಣಿ ಕಾಲೇಜು, ಬೈಫರ್ಕೇಟೆಡ್ ಮಹಾರಾಜ. ಇಷ್ಟೇ ಅಲ್ಲದೆ ಬನ್ನಿ ಡಯಟ್ ಲಲಿತ್ ಮಹಲ್, ನಮ್ಮ ವಸಂತ ಮಹಲ್, ಅದ್ಬಿಟ್ರೆ ಲಲಿತ್ ಮಹಲ್, ಎಷ್ಟು ಬೇಕು ವಾಣಿ ವಿಲಾಸ್ ಅರಮನೆ, ಬೇಕಾದಷ್ಟು ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥ ಇವತ್ತು ಕೂಡ ಜೀವಂತ ಸಾಕ್ಷಿಗಳಾಗಿದೆ. ಇವತ್ತಿರ್ತಕ್ಕಂಥ DC ಆಫೀಸ್ ಯಾರ್ದು? ಅವತ್ತಿನ ಕಾಲದಲ್ಲಿ ಕರಿತಾ ಇದ್ರು ಅಟಾರ ಕಚೇರಿ ಅಂತೇಳಿ, 18 ಇಲಾಖೆಗಳುಳ್ಳ ಕಚೇರಿ ಅಂತೇಳಿ ಕರಿತಾ ಇದ್ರು, ಅದನ್ನು ಅಟಾರ ಕಚೇರಿ ಅಂತ ಕರಿತಿದ್ರು. ಆ ಅಟಾರ ಕಚೇರಿಯನ್ನು ಕಾನ್ಸೆಪ್ಟು, ಆ ಪರಿಕಲ್ಪನೆಯೇ ಇವತ್ತಿನ DC ಆಫೀಸ್. ಇವತ್ತು ಆ DC ಆಫೀಸ್ ನೋಡ್ರಿ ಎಷ್ಟು ಸುಂದರವಾಗಿದೆ. ಹಾಗಾಗಿ ನಾವು ಹೇಳ್ತಕ್ಕಂಥದ್ದು ಮೈಸೂರು ಮಹಾರಾಜರ ಕೊಡುಗೆ ಅಪಾರ. ಅದ್ರ ಜೊತೆ ಇನ್ನೂ ಒಂದು ವಿಶೇಷವಾದ ಕೊಡುಗೆ, ಇವತ್ತೇನು ವಿಧಾನಸಭೆ ಇದೆ ಆ ವಿಧಾನಸಭೆಗೆ ಪೂರಕವಾಗಿ ಅವರು ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಮಾಡಿದರು. ಪ್ರಜಾಪ್ರತಿನಿಧಿ ಸಭೆಯನ್ನು ಪ್ರಾರಂಭ ಮಾಡಿದ್ದೆ ಮೈಸೂರು ಅರಸರ ಕಾಲದಲ್ಲಿ. ಅದಷ್ಟೇ ಅಲ್ಲದೆ ವಿದ್ಯುತ್ ಉತ್ಪಾದನೆ ಮಾಡಿ ಈ ರಾಜ್ಯಕ್ಕೆ ವಿದ್ಯುತ್ತನ್ನು ಹರಿಸಿದ್ರು. ಅದಲ್ಲದೆ ಅವರು ಹಲವಾರು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಮೈಸೂರು ಮಹಾರಾಜರು. ಹಾಗಾಗಿ ಅದಷ್ಟೇ ಅಲ್ಲ, ಇನ್ನೂ ಕೆಲವು ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡಬೇಕಾಗ್ತದೆ. ಹಾಗಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾವುಗಳು ಮೈಸೂರು ಅರಸರ ಒಂದು ಕುಡಿ, ಅವರ ವಂಶದ ಒಂದು ಕುಡಿ ಇವತ್ತು ಶ್ರೀ ಯದುವೀರ ಕೃಷ್ಣದತ್ತ ಒಡೆಯರವರು ಅಭ್ಯರ್ಥಿಗಳಾಗಿದ್ದಾರೆ. ಅವ್ರಿಗೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಮೈತ್ರಿ ಅಭ್ಯರ್ಥಿಯಾಗಿದ್ದಾರೆ. ಅವ್ರಿಗೆ ಹೆಚ್ಚಿನ ಮತಗಳನ್ನು ಕೊಟ್ಟು ನಾವು ಅವರನ್ನು ಗೆಲ್ಲಿಸ್ಕೊಡ್ಬೇಕು. ಆ ಸಂದರ್ಭದಲ್ಲಿ ನಾವು ಮೈಸೂರು ಅರಸರಿಗೆ ಏನು ಅವತ್ತು ನಾವು ಅವ್ರ ಪರವಾಗಿ ನಿಂತಿದ್ದೋ ಅದಕ್ಕೆ ನಾವು ಜೀವಂತ ಸಾಕ್ಷಿ ಆಗ್ತೀವಿ. ಹಾಗೆ ಮುಂದುವರೆದು ಇನ್ನೂ ಮಾತಾಡ್ತಾ ಹೋದರೆ ಮೈಸೂರು ಮಹಾರಾಜರ ಕೊಡುಗೆ ಇನ್ನೂ ತುಂಬ ಇದೆ. ಇವತ್ತು ಮೈಸೂರಿನಲ್ಲಿರ್ತಕ್ಕಂಥ ಕೃಷ್ಣರಾಜೇಂದ್ರ ಆಸ್ಪತ್ರೆ ಮೈಸೂರು ಮಹಾರಾಜರ ಕೊಡುಗೆ. ಆ KR ಹಾಸ್ಪಿಟ್ಲು ಇಲ್ಲ ಅಂದಿದ್ರೆ ಬಡವ ಬಗ್ಗರು ಆಸ್ಪತ್ರೆಗೆ ಚಿಕಿತ್ಸೆ ಪಡೀಲಿಕ್ಕೆ ಕಷ್ಟ ಆಗ್ತಿತ್ತು. ಹಾಗಾಗಿ ಮೈಸೂರು ಮಹಾರಾಜರನ್ನ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ಒಂದು ಜೊತೆಗೆ ಕಾಂಗ್ರೆಸ್ ಪಕ್ಷದವರು ಇನ್ನೊಂದು ಪ್ರಣಾಳಿಕೆಯನ್ನು, ಇನ್ನೊಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ದಲಿತರನ್ನ ದಿಕ್ಕು ತಪ್ಪಿಸೋದು. ಒಂದು ಕಡೆ ಮಹಿಳೆಯರನ್ನ ದಿಕ್ಕು ತಪ್ಪಿಸೋದಾದರೆ ಇನ್ನೊಂದು ಕಡೆ ದಲಿತರನ್ನ ದಿಕ್ಕು ತಪ್ಪಿಸೋದು. ದಲಿತರನ್ನ ಹೇಗೆ ದಿಕ್ಕು ತಪ್ಪಿಸ್ತಾ ಇದ್ದಾರೆ? ಭಾರತ ಸಂವಿಧಾನವನ್ನು ಭಾರತೀಯ ಜನತಾ ಪಾರ್ಟಿ ಪಕ್ಷ ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನು ತೆಗೆದುಬಿಡ್ತಾರೆ ಅಂತೇಳಿ. ನಾವು ಭಾರತೀಯರು ದಡ್ರಲ್ಲ. ಒಂದು ವಿಚಾರನ ತಿಳ್ಕೋಬೇಕು ನಾವು. ಇವತ್ತು ಮೋದಿಯವರು 2 ಸಾರಿ ಪ್ರಧಾನಮಂತ್ರಿಗಳಾದರು. 2 ಸಾರಿ ಪ್ರಧಾನಮಂತ್ರಿ ಆದಾಗಲೂ ಕೂಡ ಪ್ರಧಾನಮಂತ್ರಿ ಹುದ್ದೆಯನ್ನು ಅಲಂಕರಿಸಬೇಕಾದ್ರೆ ಮತ್ತು ಅವರ ಕಾರ್ಯಚಟುವಟಿಕೆ ಮಾಡಬೇಕಾದ್ರೆ ಭಾರತದ ಸಂವಿಧಾನದ ಅಡಿಯಲ್ಲೇ ಕಾರ್ಯನಿರ್ವಹಿಸಬೇಕು. ಅವರು ಸಂವಿಧಾನ ಬಿಟ್ಟು ಆಚೆ ಈಚೆ ಹೋಗೋಕ್ಕೆ ಮೋದಿ ಆಗಲ್ಲ. ಇದನ್ನು ಸುಮ್ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದ್ದಾರೆ, ಸಂವಿಧಾನವನ್ನು ಬರೆದ್ರು. ಅದನ್ನು ಮೋದಿಯವರು ಭಾರತೀಯ ಜನತಾ ಪಕ್ಷದವರು ತೆಗೀತಾರೆ ಅಂಥೇಳಿ ದಲಿತರಿಗೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಇಂಥ ಸುಳ್ಳು ಅಪಪ್ರಚಾರಕ್ಕೆ ದಯಮಾಡಿ ಯಾರು ಒಪ್ಪಬೇಡಿ. ಇವರು ಹೇಳ್ತಾ ಇರ್ತಕ್ಕಂಥದ್ದೆಲ್ಲ ಅವರ ಒಂದು ಬೇಳೆ ಬೇಯಿಸ್ಕೊಳ್ಳೋಕ್ಕಷ್ಟೇ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಮೊನ್ನೆ ಮೋದಿಯವರು ಒಂದು ಸ್ಟೇಟ್ಮೆಂಟ್ನು ಕೂಡ ಕೊಟ್ಟರು. ಏನಂತೇಳಿ, ಖುದ್ದು ನಮ್ಮ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರೇ ಎದ್ದು ಬಂದರೂ ಕೂಡ ಸಂವಿಧಾನವನ್ನು ತೆಗೆಯೋಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅಂತೇಳಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತೇನೋ ರಚನೆ ಮಾಡಿ ನಮ್ಮ ಮೀಸಲಾತಿಯನ್ನು ಒದಗಿಸ್ಕೊಟ್ಟಿದ್ದಾರೋ ಅದನ್ನು ಯಾರೂ ಕೂಡ ಬದಲಾಯಿಸೋಕ್ಕಾಗಲ್ಲ. ಸಂವಿಧಾನದ ಒಂದು ತಿದ್ದುಪಡಿ ಮಾಡ್ಬೋದೇ ಹೊರತು ಸಂವಿಧಾನವನ್ನೇ ಬದಲಾವಣೆ ಮಾಡೋಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ವಿದ್ಯಾವಂತರು, ಬುದ್ಧಿವಂತರು, ನಾವು ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷದವ್ರಿಗೆ ನಾವು ಸ್ವಲ್ಪ ಬುದ್ಧಿ ಹೇಳಂಗೆ ಆಗಬೇಕಾಗ್ತದೆ. ಜೊತೆಗೆ ಇನ್ನೂ ಕೆಲವು ವಿಚಾರಗಳನ್ನು ಈ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಮೈಸೂರು ರಾಜರ ಕೊಡುಗೆಗಳನ್ನು ಇಲ್ಲಿವರೆಗೆ ನಾವು ಚರ್ಚೆ ಮಾಡೋದು. ಈಗ ಇನ್ನೂ ಒಂದು ವಿಚಾರ ಇದೆ. ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು ಮತ್ತು ನಮ್ಮ ಮಂಡ್ಯ, ಬೆಂಗಳೂರು ಇಲ್ಲಿವರೆಗೂ ಕೂಡ ಮೈಸೂರು ಅರಸರ ಒಂದು ಸಂಸ್ಥಾನ ವಿಸ್ತರಿಸಿತ್ತು. ಆ ಸಂದರ್ಭದಲ್ಲಿ ಮೈಸೂರು ಒಡೆಯರ್ಗೆ ಅವತ್ತು ಯುದ್ಧಗಳಲ್ಲಿ ಸಪೋರ್ಟಿವ್ ಆಗಿ ಬೆಂಬಲವಾಗಿ ನಿಂತಿದ್ದಂಥ ಒಂದು ಸಮಾಜ, ವಿಶೇಷವಾಗಿ ಒಂದು ಸಮಾಜ ಇತ್ತು. ಆ ಸಮಾಜ ನಾಯಕ ಸಮಾಜ.
ಆ ನಾಯಕ ಸಮಾಜ ಅವತ್ತು ಯುದ್ಧಗಳಲ್ಲಿ ಭಾಗಿಯಾಗಿ ಮೈಸೂರು ಮಹಾರಾಜರ ಪರವಾಗಿ ಯುದ್ಧಗಳಲ್ಲೂ ಕೂಡ ಭಾಗಿಯಾಗಿದ್ದರು. ಜೊತೆಗಷ್ಟೇ ಅಲ್ಲ, ಅವರು ಶಿಕಾರಿಗೆ ಹೋದಾಗ ಸಿಪಾಯಿಗಳಾಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಹಾರಾಜರ ಒಂದು ವಂಶಕ್ಕೆ ಒಂದು ರಕ್ಷಣೆಗೆ ನಿಂತಿದ್ರು. ಮೈಸೂರು ಸಂಸ್ಥಾನದ ರಕ್ಷಣೆಗೆ ನಾಯಕ ಸಮಾಜ ನಿಂತಿತ್ತು. ಅವತ್ತು ಕಾಲದಲ್ಲಿ ಮೈಸೂರು ರಾಜರ ವಂಶಕ್ಕೆ, ಮೈಸೂರು ಸಂಸ್ಥಾನಕ್ಕೆ ರಕ್ಷಣೆಗೆ ನಿಂತಿದ್ದಂಥ ನಾಯಕ ಸಮಾಜ ಇವತ್ತು ಮೈಸೂರು ಮಹಾರಾಜರನ್ನ MP ಮಾಡಿ ಗೆಲ್ಲಿಸ್ಕೊಂಡು ದೇಶದ ರಕ್ಷಣೆಗೆ ನಿಂತ್ಕೋಬೇಕು ಅಂತೇಳಿ ನಮ್ಮ ನಾಯಕ ಸಮಾಜಕ್ಕೆ ನಾನು ಕಿವಿ ಮಾತು ಹೇಳಕ್ಕೆ ಬಯಸ್ತೀನಿ. ನಾಯಕ ಸಮಾಜಕ್ಕೂ ಮತ್ತು ಮೈಸೂರು ಮಹಾರಾಜರ ಮನೆತನಕ್ಕೂ ಅವಿನಾಭಾವ ಸಂಬಂಧ ಇದೆ. ಹೇಗೆ ನಮ್ಮ ನಾಯಕರನ್ನ ರಾಜ ಪರಿವಾರ ಅಂತೇಳಿ ಕರೀತಾ ಇದ್ರು. ಏನಕ್ಕೆ ರಾಜ ಪರಿವಾರ ಅಂತ ಕರೀತಾ ಇದ್ರು ಅನ್ನೋದನ್ನು ನಾವು ಕೂಡ ಸ್ವಲ್ಪ ಅವಲೋಕನ ಮಾಡ್ಕೋಬೇಕಾಗ್ತದೆ. ಮೈಸೂರು ರಾಜರಿಗೂ ನಾಯಕರಿಗೂ ಸಂಬಂಧ ಇದೆ. ಹೇಗೆ ಮೈಸೂರು ರಾಜರ ಸಂಸ್ಥಾನದಲ್ಲಿ ನಾವುಗಳಿದ್ದಾಗ ಆ ಸಂದರ್ಭದಲ್ಲಿ ಏನಾಗ್ತಪ್ಪ ಅಂತ ಹೇಳಿದ್ರೆ, ನಾವುಗಳು ಅವರ ಕುಟುಂಬಕ್ಕೆ ರಕ್ಷಣೆಗೆ ನಿಂತಾಗ, ಅವರ ಒಂದು ಸಂಸ್ಥಾನಕ್ಕೆ ರಕ್ಷಣೆಗೆ ನಿಂತಾಗ ಮೈಸೂರು ರಾಜರು ಕರೆದ್ರಂತೆ. ಏನಂತ, ನೀವು ಕೂಡ ನಾಯಕ ಸಮಾಜದವರು, ನಮ್ಮ ಪರಿವಾರದವರು ಅಂತೇಳಿ. ಪರಿವಾರ ಅಂತ ಹೇಳಿದ್ರೆ ಒಂದು ಕುಟುಂಬ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟವರು ಅಂತೇಳಿ. ಹಾಗಾಗಿ ನಾವು ರಾಜ ಪರಿವಾರ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೀವಿ. ಹೀಗಾಗಿ ಪರಿವಾರ ಅಂತಕ್ಕಂಥ ಪದವನ್ನು ಕಳೆದ BJP ಸರ್ಕಾರ ಅದನ್ನು ಎಷ್ಟಿಗೆ ಸೇರಿಸ್ತು. ಪರಿಶಿಷ್ಟ ಪಂಗಡಕ್ಕೆ ಮಾನ್ಯ ಚಿಕ್ಕಮಾದವ್ರ ಕಾಲದಿಂದಲೂ ಕೂಡ ಹೋರಾಟ ನಡೀತಿತ್ತು. ಪರಿವಾರ ಮತ್ತು ತಳವಾರವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಅಂತೇಳಿ ಹೋರಾಟ ನಡೀತಿತ್ತು. ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೆ ಮಾಡಲೇ ಇಲ್ಲ. ಅದನ್ನು ಮಾಡಿದವರು ನಮ್ಮ ಮೋದಿ ಸರ್ಕಾರ ಮತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ. ಅದಕ್ಕೆ ಮೂಲಭೂತವಾಗಿ ನಮ್ಮ ದೇವೇಗೌಡರು ಅವತ್ತು ಪ್ರಧಾನಮಂತ್ರಿಗಳಾಗಿದ್ದಾಗ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದರು. ನಾಯಕ ಸಮಾಜಕ್ಕೆ ಸಮಾನವಾದ ಪದ ಪರಿವಾರ. ಹಾಗಾಗಿ ಪರಿವಾರವನ್ನು ಎಷ್ಟಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ ಅವತ್ತಿನ ನಡೆದಂಥ ಹೋರಾಟಕ್ಕೆ ಮೊನ್ನೆ ಇತ್ತೀಚೆಗೆ ಅದನ್ನು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎಷ್ಟಿಗೆ ಸೇರಿಸ್ತು. ಹೀಗಾಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನಮ್ಮ ಮೈಸೂರು ಮಹಾರಾಜರು ಯದುವೀರ್ ಕೃಷ್ಣದತ್ತ ಒಡೆಯರವರು ಸ್ಪರ್ಧೆ ಮಾಡಿದ್ದಾರೆ. ಅವ್ರಿಗೆ ನಾವು ಯಾವುದೇ ಕಾರಣಕ್ಕೂ ನಾಯಕ ಸಮಾಜ ದ್ರೋಹ ಮಾಡಬಾರ್ದು. ಅವ್ರಿಗೂ ನಮಗೂ ಅವಿನಾಭಾವ ಸಂಬಂಧವಿದೆ. ಅದಷ್ಟು ವಿಚಾರ. ಜೊತೆಗೆ ಅಷ್ಟೇ ಅಲ್ಲ, ಇನ್ನೂ ಒಂದು ಕೆಲವು ವಿಚಾರಗಳನ್ನು ಹೇಳಕ್ಕೆ ಬಯಸ್ತೀನಿ. ನಾಯಕ ಸಮಾಜಕ್ಕೆ BJP ಮತ್ತು JDS ಪಕ್ಷಗಳ ಕೊಡುಗೆಗಳೇನೇನು ಅಂತೇಳಿ, ಅವರಿಂದ ನಮಗಾದಂಥ ಲಾಭಗಳೇನು, ನಾಯಕ ಸಮಾಜದವ್ರಿಗೆ ಲಾಭಗಳು ತುಂಬ ಆಗಿದೆ. JDS ಪಕ್ಷದಿಂದ ನಮ್ಮ ಸನ್ಮಾನ್ಯ ಶ್ರೀ ಚಿಕ್ಕಮಾದು ಅವರನ್ನು ರಾಜಕೀಯವಾಗಿ ಮೇಲೆತ್ತಿದ್ರು. ಕಾಂಗ್ರೆಸ್ ಪಕ್ಷದವರು ಚಿಕ್ಕಮಾದಣ್ಣನ ಪ್ರತಿ ಸಲ ಟಿಕೆಟ್ ಕೊಡದೆ ತಪ್ಪಿಸಿ ಅವ್ರನ್ನ ಮೂಲೆಗುಪ್ಪು ಮಾಡೋಂಥ ಒಂದು ಕಾಂಗ್ರೆಸ್ ಪಕ್ಷ ಪ್ರಯತ್ನ ಮಾಡಿತ್ತು. ಆದರೆ ಅವತ್ತು ದೇವೇಗೌಡರು, HD ಕುಮಾರಣ್ಣವರು, ಮನೆ GT ದೇವೇಗೌಡರು ಚಿಕ್ಕಮಾದಣ್ಣವರನ್ನು ಗುರುತಿಸಿ ಕರ್ಕೊಂಡೋಗಿ MLC ಮಾಡಿ, ಕೋಟೆನಲ್ಲಿ MLA ಮಾಡಿ ಅವರನ್ನು ಮೇಲೆತ್ತಂಥ ಕೆಲಸವನ್ನು JDS ಪಕ್ಷ ಮಾಡಿತು. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿನೂ ಕೂಡ ನಮ್ಮ ನಾಯಕ ಸಮಾಜಕ್ಕೆ ಕೈ ಹಿಡಿತು. ಹೇಗೆ ಕರ್ನಾಟಕ ರಾಜ್ಯದಲ್ಲಿ ಮಂತ್ರಿಗಳಾಗಿ ಮೆರೆದಂತಹ ನಮ್ಮ ಶ್ರೀರಾಮುಲು ಅವರನ್ನು ಬೆಳೆಸಿದ್ದು ಭಾರತೀಯ ಜನತಾ ಪಾರ್ಟಿ. ಅದಷ್ಟೇ ಅಲ್ಲ, ಮೈಸೂರಿನಲ್ಲಿ ಸಿದ್ದರಾಜಣ್ಣ ಅಂತೇಳಿ ಒಬ್ಬರಿದ್ದಾರೆ, ಅವರನ್ನು MLC ಮಾಡಿ ಇವತ್ತು ಕರ್ನಾಟಕ ರಾಜ್ಯದ BJP ಪಕ್ಷದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದೆ. ಅದಷ್ಟೇ ಅಲ್ಲದೆ ಮಾನ್ಯ M ಅಪ್ಪಣ್ಣವರನ್ನು ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ ಅಂತ ಒಂದು ಬೋರ್ಡ್ ಇದೆ, ಆ ಬೋರ್ಡ್ಗೆ ಅವರನ್ನು ಚೇರ್ಮನ್ನು ಕೂಡ ಮಾಡಿದ್ರು. ಅದಷ್ಟೇ ಅಲ್ಲದೆ ಮೈಸೂರಿನ ಮೇಯರ್ ಸ್ಥಾನವನ್ನು ನಾಯಕ ಸಮಾಜದ ನಮ್ಮ ಮುಖಂಡ ಶಿವಕುಮಾರ್ ಅವರು ಕೊಟ್ಟರು. ಶಿವಕುಮಾರ್ ಅವರು ಮೇಯರ್ ಆಗಿ ಅಧಿಕಾರವನ್ನು ಅನುಭವಿಸಿದ್ರು. ಅದಷ್ಟೇ ಅಲ್ಲದೆ ನಮ್ಮ ಕೊಡಗಿನಲ್ಲಿ ನಮ್ಮ ಹೆಣ್ಮಗಳೊಬ್ಬಳು ಮಂಜುಳಾ ಅಂತೇಳಿ ಅವ್ರನ್ನ ರಾಜ್ಯ BJP ST ಮೋರ್ಚಾಕ್ಕೆ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಹೀಗೆ ನಮ್ಮ ಸಮಾಜವನ್ನು ಗುರುತಿಸೋದ್ರಲ್ಲಿ JDS ಪಕ್ಷ ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷಗಳು ಎತ್ತಿದ ಕೈ. ಹಾಗಾಗಿ ನಮ್ಮ ನಾಯಕ ಸಮಾಜದ ಪ್ರತಿಯೊಬ್ಬರು ಕೂಡ ಯಾವುದೇ ಚಾಚು ತಪ್ಪದೆ ನಾವು ಮಹಾರಾಜರಿಗೆ ಗೌರವ ಕೊಟ್ಟು ಮಹಾರಾಜರಿಗೆ ಮತವನ್ನು ಹಾಕೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಿ ಮೋದಿ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಡಬೇಕು. ಅದಷ್ಟೇ ಅಲ್ಲ, ಹಳೆ ಮೈಸೂರು ಪ್ರಾಂತ್ಯದ ಕೆಲವು ವಿಚಾರಗಳನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮಗೆ ಸುಮಾರು 5 ಕ್ಷೇತ್ರಗಳು ಬರ್ತವೆ. ಮೊದಲನೇದಾಗಿ ಹೇಳಬೇಕು ಅಂದರೆ ಮೈಸೂರು ಕೊಡಗಿನಲ್ಲಿ ಯದುವೀರ್ ಕೃಷ್ಣದತ್ತ ಒಡೆಯರವರು ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ. ಜೊತೆಗೆ ಮಂಡ್ಯದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ HD ಕುಮಾರಣ್ಣವರ ಅಭ್ಯರ್ಥಿ. ಹಾಗೆ ಚಾಮರಾಜನಗರಕ್ಕೆ ಬಂದರೆ ನಮ್ಮ ಬಾಲರಾಜ್ ಅವರ ಅಭ್ಯರ್ಥಿ. ಹಾಗೆ ಹಾಸನಕ್ಕೆ ಬಂದರೆ ಶ್ರೀ ಪ್ರಜ್ವಲ್ ರೇವಣ್ಣ ಅವರ ಅಭ್ಯರ್ಥಿ. ಹಾಗೆ ಬೆಂಗಳೂರು ಬಂದರೆ ಡಾಕ್ಟರ್ CN ಮಂಜುನಾಥ್ ಅವರ ಅಭ್ಯರ್ಥಿ. ಈ 5 ಕ್ಷೇತ್ರಗಳಲ್ಲೂ ಕೂಡ ನಮ್ಮ ನಾಯಕ ಸಮಾಜ ಬಲಾಢ್ಯವಾಗಿದೆ. ನಮ್ಮ ನಾಯಕ ಸಮಾಜದವರು ದಯಮಾಡಿ ಈ 5 ಕ್ಷೇತ್ರಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ JDS ಮೈತ್ರಿ ಅಭ್ಯರ್ಥಿಗೆ ಮತವನ್ನು ಹಾಕಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ದಯಮಾಡಿ ಯಾರು ಕೂಡ ಈ ಕಾಂಗ್ರೆಸ್ ಪಕ್ಷದ ಸುಳ್ಳು ಆಶ್ವಾಸನೆಗಳಾದಂತಹ ಗ್ಯಾರಂಟಿ ಪ್ಲಸ್ ದಲಿತರ ಒಂದು ದಿಕ್ಕು ತಪ್ಪಿಸುವ ಪ್ರಯತ್ನ ಯಾವಕ್ಕೂ ಕೂಡ ಸೊಪ್ಪಾಕದೆ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷದ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ ಸ್ನೇಹಿತರೆ.